ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. LSG ವರ್ಸಸ್ SRH ಮ್ಯಾಚ್ ಬಳಿಕ ಟಾಪ್ 4 ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಬಂದು ತಪ್ಪದೆ ಲೈಕ್ ಮಾಡಿ. ಮೊದಲು ಬ್ಯಾಟಿಂಗ್ ಮಾಡಿದಂತ LSG ತಂಡ ಅದ್ಭುತವಾದ ಲಯ ಕಂಡುಕೊಂಡಿತ್ತು. ಮೊದಲನೇ ಇನ್ನಿಂಗ್ಸ್ ನಲ್ಲಿ ಮಿಚೆಲ್ ಮಾರ್ಷ್ ಅವರು ಸೂಪರ್ ಆಗಿ ಕೂಡ ಆಡಿದ್ರು. ಆಡಿದಂತ 39 ಬಾಲ್ಗಳಲ್ಲಿ 65 ರನ್ ಗಳಿಸಿ ಔಟ್ ಕೂಡ ಆದ್ರು. ಒಳ್ಳೆ ಇನ್ನಿಂಗ್ಸ್ ನ ಆಡಿದ್ರು ಮಿಚೆಲ್ ಮಾರ್ಷ್ ಅವರು. ಹಾಗೂ ಎಡಮ್ ಮಕ್ರಮ್ ಅವರು ಕೂಡ ಸೂಪರ್ ಆಗಿ ಆಡಿದ್ರು. ಆಡಿದಂತ 38 ಬಾಲ್ಗಳಲ್ಲಿ 61 ರನ್ ಗಳಿಸಿ ಹರ್ಷಲ್ ಪಟೇಲ್ ಅವರಿಗೆ ಔಟ್ ಆದ್ರು. ಮೊದಲ ಇನ್ನಿಂಗ್ಸ್ ನಲ್ಲಿ ಎಡಮ್ ಮಕ್ರಮ್ ಹಾಗೂ ಮಿಚೆಲ್ ಮಾರ್ಷ್ ಅವರು ಒಳ್ಳೆ ಇನ್ನಿಂಗ್ಸ್ ನ ತಂದುಕೊಟ್ರು LSG ಪರ. ರಿಷಬ್ ಪಂತ್ ಅವರ ಕಡೆಯಿಂದ ಯಾವುದೇ ಮ್ಯಾಚ್ ನಲ್ಲೂ ಪರ್ಫಾರ್ಮೆನ್ಸ್ ನ ಕೊಟ್ಟಿರಲಿಲ್ಲ. ಆದ್ರೆ ಈಗ SRH ವಿರುದ್ಧ ಕೂಡ ಈ ಪಂದ್ಯದಲ್ಲಿ ಯಾವುದೇ ಪರ್ಫಾರ್ಮೆನ್ಸ್ ಕೂಡ ರಿಷಬ್ ಪಂತ್ ಅವರು ಕೊಟ್ಟಿಲ್ಲ. ಆಡಿದಂತ 6 ಬಾಲ್ಗಳಲ್ಲಿ 7 ರನ್ ಗಳಿಸಿ ಈಶಾನ್ ಮಲಿಂಗ್ ಅವರಿಗೆ ಔಟ್ ಆದ್ರು. ರಿಷಬ್ ಪಂತ್ ಅವರು ಎಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇಲ್ಲ. ಹಾಗೂ ನಿಕೋಲಸ್ ಪೂರನ್ ಅವರು ಸೂಪರ್ ಆಗಿ ಕೂಡ ಆಡಿದ್ರು. ಆಡಿದಂತ 26 ಬಾಲ್ಗಳಲ್ಲಿ 45 ರನ್ ಗಳಿಸಿ ಇಶಾನ್ ಕಿಶನ್ ಅವರಿಗೆ ರನ್ ಔಟ್ ಕೂಡ ಆದ್ರು. ಒಳ್ಳೆ ಇನ್ನಿಂಗ್ಸ್ ಬಂತು ಇಲ್ಲಿ ನಿಕೋಲಸ್ ಪೂರನ್ ಅವರ ಬ್ಯಾಟಿಂಗ್ ನಿಂದ. LSG ಕಡೆ ಅದ್ಭುತವಾದ ಇನ್ನಿಂಗ್ಸ್ ಬಂದಿದೆ ಅಂತ ಹೇಳಿದ್ರೆ ಮಿಚೆಲ್ ಮಾರ್ಷ್ ಅವರು 65 ರನ್ ಗಳಿಸಿ ಔಟ್ ಆದ್ರು. ಎಡಮ್ ಮಕ್ರಮ್ ಅವರು 61 ರನ್ ಗಳಿಸಿ ಔಟ್ ಆದ್ರು. ಇನ್ನು ನಿಕೋಲಸ್ ಪೂರನ್ ಅವರು ಕೂಡ ಸೂಪರ್ ಆಗಿ ಆಡಿದ್ರು. 45 ರನ್ ಗಳಿಸಿ ಇಶಾನ್ ಕಿಶನ್ ಅವರಿಗೆ ರನ್ ಔಟ್ ಆದ್ರು. ಆಯುಷ್ ಬದನೆ ಅವರು 3 ರನ್ ಗಳಿಸಿ ಈಶಾನ್ ಮಲಿಂಗ್ ಅವರಿಗೆ ಔಟ್ ಆದ್ರೆ ಅಬ್ದುಲ್ ಸಮದ್ ಅವರು 3 ರನ್ ಗಳಿಸಿ ನಿತೀಶ್ ಕುಮಾರ್ ರೆಡ್ಡಿ ಅವರಿಗೆ ಔಟ್ ಆದ್ರು. ಇನ್ನು ಶಾರ್ದೂಲ್ ಠಾಕೂರ್ ಅವರು ಆಡಿದಂತ 1 ಬಾಲ್ಗಳಲ್ಲಿ 4 ರನ್ ಗಳಿಸಿ ಇಶಾನ್ ಕಿಶನ್ ಅವರಿಗೆ ರನ್ ಔಟ್ ಕೂಡ ಆದ್ರು. ಆಕಾಶ್ ದೀಪ್ ಅವರು 1 ಬಾಲ್ಗಳಲ್ಲಿ 6 ರನ್ ಗಳಿಸಿ ನಾಟ್ಔಟ್ ಆಗಿ ಕೂಡ ಉಳಿದ್ರು. SRH ಕಡೆ ಬೌಲಿಂಗ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಹಾಕಿದಂತ 2 ಓವರ್ಗಳಲ್ಲಿ 28 ರನ್ ಕೊಟ್ಟು 1 ವಿಕೆಟ್ ತೆಗೆದ್ರು. ಈಶಾನ್ ಮಲಿಂಗ್ ಅವರು ಹಾಕಿದಂತ 4 ಓವರ್ಗಳಲ್ಲಿ 28 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರು. ಹರ್ಷಲ್ ಪಟೇಲ್ ಅವರು ಹಾಕಿದಂತ 4 ಓವರ್ಗಳಲ್ಲಿ 49 ರನ್ ಕೊಟ್ಟು 1 ವಿಕೆಟ್ ತೆಗೆದ್ರು. ಇನ್ನು ಯಾವುದೇ ಬೌಲರ್ ಇಂದ SRH ಕಡೆಯಿಂದ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿರಲಿಲ್ಲ ಬೌಲಿಂಗ್ ನಲ್ಲಿ. ಆಲ್ಸೋ LSG 20 ಓವರ್ಗಳಲ್ಲಿ 205 ರನ್ ಕಲೆ ಹಾಕಿ 7 ವಿಕೆಟ್ ಕಳೆದುಕೊಂಡು SRH ಗೆ 206 ರನ್ ಟಾರ್ಗೆಟ್ ಕೊಟ್ಟಿತ್ತು. ನಂತರ ಚೇಸ್ ಮಾಡಲು ಬಂದ SRH ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ತಾಯ್ಡ್ ಅವರು 9 ಬಾಲ್ಗಳಲ್ಲಿ 13 ರನ್ ಗಳಿಸಿ ಔಟ್ ಆದ್ರು. ಇನ್ನು ಅಭಿಷೇಕ್ ಶರ್ಮಾ ಅವರು ಕೂಡ ಅದ್ಭುತವಾಗಿ ಕೂಡ ಆಡಿದ್ರು. ಆಡಿದಂತ 20 ಬಾಲ್ಗಳಲ್ಲಿ 59 ರನ್ ಕಲೆ ಹಾಕಿ ದಿವೇಶ್ ರಾಥಿ ಅವರಿಗೆ ಔಟ್ ಆದ್ರು. ಅದ್ಭುತವಾದ ಇನ್ನಿಂಗ್ಸ್ ಬಂತು ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ನಿಂದ. 6 6 ಹಾಗೂ 4 4 ಕೂಡ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ನಿಂದ ಬಂತು. ಇನ್ನು ಇಶಾನ್ ಕಿಶನ್ ಅವರು ಸೂಪರ್ ಆಗಿ ಆಡಿದ್ರು. ಇನ್ನು ಕ್ಲಾಸನ್ ಅವರು ಕೂಡ ಸೂಪರ್ ಆಗಿ ಆಡಿದ್ರು. ಆಲ್ಸೋ SRH LSG ವಿರುದ್ಧ ವಿನ್ ಕೂಡ ಆಯ್ತು. ವಿನ್ ಆದ ನಂತರ ಟಾಪ್ 4 ಪಾಯಿಂಟ್ಸ್ ಟೇಬಲ್ ಈ ರೀತಿ ಇದೆ ನೋಡಿ. ಮೊದಲ ಸ್ಥಾನದಲ್ಲಿ RCB ಇತ್ತು. ನಿನ್ನೆ GT ಗೆದ್ದ ನಂತರ RCB 2ನೇ ಸ್ಥಾನಕ್ಕೆ ಬಂದಿದೆ. ಮೊದಲ ಸ್ಥಾನದಲ್ಲಿ GT ಇದೆ. GT ಆಡಿದಂತ 12 ಮ್ಯಾಚ್ ಗಳಲ್ಲಿ 9 ಕೂಡ ವಿನ್ ಆಗಿದೆ. ಆಲ್ಸೋ 18 ಪಾಯಿಂಟ್ ಮಾಡಿಕೊಂಡು ಮೊದಲ ಸ್ಥಾನದಲ್ಲಿ GT ಕುಳಿತುಕೊಂಡಿದೆ. 2ನೇ ಸ್ಥಾನದಲ್ಲಿ RCB ಇದೆ. ಆಡಿದಂತ 12 ಮ್ಯಾಚ್ ಗಳಲ್ಲಿ 8 ಕೂಡ ವಿನ್ ಆಗಿದೆ. ಆಲ್ಸೋ 17 ಪಾಯಿಂಟ್ ಮಾಡಿಕೊಂಡು 2ನೇ ಸ್ಥಾನದಲ್ಲಿ RCB ಕುಳಿತುಕೊಂಡಿದೆ. 3ನೇ ಸ್ಥಾನದಲ್ಲಿ PBKS ಇದೆ. ಆಡಿದಂತ 12 ಮ್ಯಾಚ್ ಗಳಲ್ಲಿ 8 ಕೂಡ ವಿನ್ ಆಗಿದೆ. ಆಲ್ಸೋ 17 ಪಾಯಿಂಟ್ ಮಾಡಿಕೊಂಡು 3ನೇ ಸ್ಥಾನದಲ್ಲಿ PBKS ಕುಳಿತುಕೊಂಡಿದೆ. 4ನೇ ಸ್ಥಾನದಲ್ಲಿ MI ಕುಳಿತುಕೊಂಡಿದೆ. ಆಡಿದಂತ 12 ಪಂದ್ಯಗಳಲ್ಲಿ 7 ಕೂಡ ವಿನ್ ಆಗಿ 14 ಪಾಯಿಂಟ್ ಮಾಡಿಕೊಂಡು 4ನೇ ಸ್ಥಾನದಲ್ಲಿ MI ಇದೆ. 5ನೇ ಸ್ಥಾನದಲ್ಲಿ DC ಇದೆ. ಆಡಿದಂತ 12 ಪಂದ್ಯಗಳಲ್ಲಿ 6 ಕೂಡ ವಿನ್ ಆಗಿದೆ. ಆಲ್ಸೋ 13 ಪಾಯಿಂಟ್ ಮಾಡಿಕೊಂಡು DC 5ನೇ ಸ್ಥಾನದಲ್ಲಿ ಕುಳಿತುಕೊಂಡಿದೆ. ಈ ಪಾಯಿಂಟ್ಸ್ ಟೇಬಲ್ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ.